ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 46ನೇ ವಾಕ್ಯ. ಯೆಹೋವನ ಹಸ್ತವು ಎಲಿಯನ ಸಂಗಡ ಇದ್ದದರಿಂದ ಅವನು ನಡುಕಟ್ಟಿಕೊಂಡು ಅಹಾಬನ ಮುಂದೆ ಓಡುತ್ತಾ ಇಜ್ರೇಲನ್ನು ಸೇರಿದನು. ದೇವರ ವಾಕ್ಯವನ್ನು ಕಲಿಯುವಾಗ ಎಲಿಯನು ಅಹಾಬನಿಗೆ ವಿರುದ್ಧವಾಗಿ ದೇವರ ವಾಕ್ಯವನ್ನು ಮಾತನಾಡಿದಂತಹ ಒಬ್ಬ ಪ್ರವಾದಿಯಾಗಿದ್ದನು. ಪ್ರತ್ಯೇಕವಾಗಿ ಯೆಹೋವನನ್ನು ಆರಾಧನೆ ಮಾಡ್ತಾ ಇರುವಂಥ ಅದೇ ಸಮಯದಲ್ಲಿ ಈ ಅಹಾಬನ ಹೆಂಡತಿಯಾದ ಇಜಬೇಲಳ ಪ್ರೇರಣೆಯಿಂದ ಅಹಾಬನು ಬಾಳನ ದೇವರ ಪೂಜೆಯನ್ನು ಆರಂಭ ಮಾಡಿಬಿಡ್ತಾನೆ. ಹಾಗೆ ಬಾಳನನ್ನು ಆರಾಧನೆ ಮಾಡುವಂತಹ ಇಸ್ರಾಯೇಲರು ಅನೇಕರಾಗ್ಬಿಡ್ತಾರೆ. ಕೆಲವರು ಯೆಹೋವನನ್ನು ಆರಾಧನೆ ಮಾಡ್ತಾರೆ, ಕೆಲವರು ಬಾಳನನ್ನು ಆರಾಧನೆ ಮಾಡ್ತಾರೆ, ಕೆಲವರು ಅವರನ್ನು ಇವರನ್ನು ಇಬ್ಬರನ್ನು ಆರಾಧನೆ ಮಾಡ್ತಾರೆ. ಜನರಲ್ಲಿ ಒಂದು ಕನ್ಫ್ಯೂಷನ್ ಉಂಟಾಗುತ್ತೆ. ಸತ್ಯ ದೇವರು ಬಾಳನು ಅಥವಾ ಯೆಹೋವನು? ಯಾರು? ರಾಜನ ದೇವರು ಈಗ ಬಾಳ ಆಗಿಬಿಟ್ಟಿದ್ದಾನೆ. ಕೆಲವು ವ್ಯಕ್ತಿಗಳು ಮಾತ್ರ ಉಳ್ಕೊಂಡ್ಬಿಟ್ಟಿದ್ದಾರೆ ಯೆಹೋವನನ್ನು ಆರಾಧನೆ ಮಾಡೋರು. ಅಹಾಬನ ದುಷ್ಟತನದ ನಿಮಿತ್ತ ಅನೇಕರು ಬಾಳನನ್ನು ಆರಾಧನೆ ಮಾಡ್ತಾರೆ. 18ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ನಾವು ನೋಡ್ತೇವೆ, ಸತ್ಯ ದೇವರು ಬಾಳನೋ ಅಥವಾ ಯೆಹೋವನೋ. ಒಂದು ಕನ್ಫ್ಯೂಷನ್ ಇವಾಗ ಆ ಜನರಲ್ಲಿರುವಾಗ ಅದರ ಒಂದು ಕ್ಲಾರಿಫಿಕೇಷನ್ಗಾಗಿ ಈಗ ಎಲಿಯ ಪ್ರಯತ್ನ ಮಾಡೋದನ್ನು ನಾವು ನೋಡ್ತೀವಿ. 21ನೇ ವಾಕ್ಯದಲ್ಲಿ ಓದ್ತೀವಿ, ಎಲಿಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ. ಕನ್ಫ್ಯೂಷನ್ ಬೇಡ, ಎರಡು ಮನಸ್ಸು ಬೇಡ. ಬಾಳನಿರ್ಬೋದಾ ಯೆಹೋವನಿರ್ಬೋದಾ? ಬಾಳನನ್ನು ಮಾಡೋಣ, ಯೆಹೋವನನ್ನು ಆರಾಧನೆ ಮಾಡೋಣ? ಬೇಡ. ಈ ರೀತಿ ಒಂದು ನಮಗೆ ಆ ವಿಷಯಗಳೆಲ್ಲ ಗೊತ್ತು. ಯಜ್ಞವೇದಿಯನ್ನು ಕಟ್ತಾರೆ, ಅವರು ಮೊದಲು ಕೂಗ್ತಾರೆ, ಬಾಳ ಬರೋದಿಲ್ಲ. ಎಲಿಯ ಪ್ರಾರ್ಥನೆ ಮಾಡ್ತಾನೆ, ಆ ದೇವರು ಆಕಾಶದಿಂದ ಬೆಂಕಿ ಇಳಿಸ್ತಾರೆ, ಅದನ್ನೆಲ್ಲವನ್ನು ನಾಶ ಮಾಡಿಬಿಡ್ತದೆ. ಅಷ್ಟು ಕಾಲ ಮಳೆ ಇಲ್ಲದೆ ಒಣಗಿದು ಹೋದಂತಹ ಸಮಯದಲ್ಲಿ ಈಗ ಅಹಾಬನಿಗೆ ಆ 41ನೇ ವಾಕ್ಯದಲ್ಲಿ ಓದುವಾಗ ಈಗ ಎಲಿಯ ಹೇಳ್ತಾನೆ, ನೀನು ಹೋಗು, ಅನ್ನಪಾನಗಳನ್ನ ತೆಗೆದುಕೋ, ದೊಡ್ಡ ಮಳೆಯ ಶಬ್ದ ಬರ್ತಾ ಇದೆ, ಬೇಗ ಹೋಗು ಅಂತೇಳಿ ಎಲಿಯ ಹೋಗಿ ಪ್ರಾರ್ಥನೆ ಮಾಡೋದನ್ನು ನೋಡ್ತಾ ಇದ್ದೇವೆ. ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಬೇಡ್ತಾ ಇದ್ದಾನೆ. ಅಷ್ಟುವರೆಗೂ 3 ವರ್ಷಕ್ಕಿಂತ ಹೆಚ್ಚು ಕಾಲ ಮಳೆ ಇಲ್ಲದೆ ಒಣಗಿದಂತಹ ಬರಗಾಲದಲ್ಲಿ ಬೆಂಡಾಗಿರುವಂತಹ ಜನರು, ಆದರೆ ಈಗ ಎಲಿಯ ಹೇಳ್ತಾ ಇದ್ದಾನೆ, ದೊಡ್ಡ ಮಳೆ ಶಬ್ದ ಬರ್ತಾ ಇದೆ. ಮಳೆ ಬರುವಂಥ ಸನ್ನಿವೇಶ ಯಾವುದೋ ಕಾಣ್ತಾ ಇಲ್ಲ, ಆದರೂ ನಂಬಿಕೆಯಿಂದ ಅವನು ಮಳೆ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 44ನೇ ವಾಕ್ಯದ ಕೊನೆ ಭಾಗದಲ್ಲಿ 45ನೇ ವಾಕ್ಯ, ತುಸು ಹೊತ್ತಿನಲ್ಲಿಯೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆ ಪ್ರಾರಂಭ ಆಯಿತು. ದೊಡ್ಡ ಮಳೆ ಪ್ರಾರಂಭ ಆಯಿತು. 3.5 ವರ್ಷಗಳ ಕಾಲ ಮಳೆಯೇ ಇಲ್ಲದೆ ಇದ್ದಂತಹ ಜನರಿಗೆ ಒಂದು ಸಮಾಧಾನದ ರೀತಿಯ ದೊಡ್ಡ ಮಳೆ ಬರ್ತಾ ಇದೆ. ಈಗ ಗುಡ್ಡದ ಮೇಲಿರುವಂತಹ ಈ ಅಹಾಬ ರಥವನ್ನು ಹಿಡಿದುಕೊಂಡು ಓಡಿಸ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಆದರೆ ಎಲಿಯನನ್ನು ಕರ್ಕೊಳ್ತಾ ಇಲ್ಲ. ಇಷ್ಟು ಕಾಲ ಮಳೆ ಇಲ್ಲದೆ ಇದ್ದಂತಹ ಆ ಸ್ಥಳದಲ್ಲಿ ಮಳೆ ಬರುತ್ತೆ, ಹೋಗು ಬೇಗ ಅಂತ ಹೇಳಿ ಪ್ರೇರಣೆ ಕೊಟ್ಟು ಮಳೆಗೋಸ್ಕರ ಪ್ರಾರ್ಥನೆ ಮಾಡಿದ ಎಲಿಯನನ್ನು ತನ್ನ ರಥದಲ್ಲಿ ಕೂರಿಸ್ಕೊಳ್ಳೋಣ ಎಂಬ ಒಂದು ಯೋಚನೆ ಸಹ ಅಹಾಬನಿಗೆ ಬಂದಿಲ್ಲ. ಯಾಕೆ ಗೊತ್ತಾ? ಅಹಾಬನಿಗೆ ಕೋಪ ಆಗಿಬಿಟ್ಟಿದೆ. ನಮ್ಮ ಪ್ರವಾದಿಗಳನ್ನೆಲ್ಲ ಸಾಯಿಸಿಬಿಟ್ಟಿದ್ದಾನೆ. ಬಾಳನ ಪೂಜೆಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇವನು ನೆಂದು ಬಿಡಲಿ, ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ ನೆಂದು ಜ್ವರ ಬಂದು ಸಾಯಲಿ ಅನ್ನೋ ರೀತಿಯಲ್ಲಿ ಎಲಿಯನನ್ನು ಬಿಟ್ಟು ರಥದಲ್ಲಿ ಅಹಾಬನು ಬಹಳ ವೇಗವಾಗಿ ಹೋಗ್ತಾ ಇದ್ದಾನೆ. ಆದರೆ ಪ್ರಿಯ ದೇವರ ಮಕ್ಕಳೇ, ಈ ರೀತಿಯಲ್ಲಿ ಅಹಾಬನು ಕೈ ಬಿಟ್ಟರು, ಎಲಿಯನ ಸಂಗಡ ದೇವರಿದ್ದರು ಎಂಬುದನ್ನು ಮರಿಬಾರ್ದು. ದೇವರು ಅವನ ಸಂಗಡ ಇದ್ದರು. ದೇವರು ಅವನ ಸಂಗಡ ಇದ್ದದರಿಂದ ವಾಕ್ಯ ಹೇಳ್ತದೆ, ಯೆಹೋವನ ಹಸ್ತ ಎಲಿಯ ಸಂಗಡ ಇದ್ದದರಿಂದ, ಎಲಿಯನ ಸಂಗಡ ಇದ್ದದರಿಂದ ಅವನು ನಡುಕಟ್ಟಿಕೊಂಡ ಅಹಾಬನ ಮುಂದೆ ಓಡ್ತಾ ಇದ್ದಾನೆ. ನೋಡಿ, ಒಂದು ಕುದುರೆ ಓಡ್ತಾ ಇದೆ, ಬಹಳ ವೇಗವಾಗಿ ಓಡ್ತಾ ಇದೆ. ವೇಗವಾಗಿ ಓಡ್ತಾ ಇರುವಂತಹ ಕುದುರೆಗೆ ಮುಂದೆನೇ ಎಲಿಯ ಓಡ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಈ ಬಲ ಅವನು ತಿಂದಂತಹ ಬಲ ಅಲ್ಲ, ಆಹಾರ ತಿಂದಂತಹ ಬಲವಾಗಿರಲಿಲ್ಲ. ದೇವರು ಅವನನ್ನು ಬಲಪಡಿಸಿದ್ದು.
ಇಂದು ನಿನಗೆ ಸಹಾಯ ಮಾಡುವುದಕ್ಕೆ ಮನಸ್ಸಿಲ್ಲದೆ ನಿನ್ನನ್ನು ತಿರಸ್ಕರಿಸಿ ನಿನ್ನನ್ನು ವಿರೋಧವಾಗಿ ಕಂಡು ನಿನ್ನನ್ನು ದೂರ ಬಿಟ್ಟು ಮುಂದೆ ಹೋಗುವಂತಹ ವ್ಯಕ್ತಿಗಳ ಮುಂದೆಯೇ ನಿನ್ನನ್ನು ಅದ್ಭುತಕರವಾಗಿ ನಡೆಸುವಂತಹ ಒಬ್ಬ ದೇವರಿದ್ದಾನೆ. ನಿನ್ನನ್ನು ನಿಂದಿಸುವ, ನಿನ್ನನ್ನು ಅವಮಾನಿಸುವ, ನಿನ್ನನ್ನು ತಿರಸ್ಕರಿಸುವ ವ್ಯಕ್ತಿಗಳ ಮುಂದೆಯೇ ನಿನ್ನ ತಲೆ ಎತ್ತಿ ನಿಲ್ಲುವ ಹಾಗೆ ಮಾರ್ಪಡಿಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆಂಬುದನ್ನು ಮರೆಯಬಾರ್ದು. ಆದ್ದರಿಂದ ಪ್ರಿಯ ದೇವರ ಮಗುವೆ, ನಿನ್ನನ್ನು ತಿರಸ್ಕರಿಸುವವರನ್ನು ನೀನು ಅವರನ್ನು ನಿರಾಶೆಯಿಂದ ಕಾಣಬೇಡ. ಅಹಾಬನು ಈ ಎಲಿಯನನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾಗ ಎಲಿಯನಿಗೆ ನಿರಾಶೆ ಏನಿಲ್ಲ. ಯಾಕೆ ಗೊತ್ತಾ? ಅಹಾಬನೇ, ನೀನೊಬ್ಬ ರಾಜ, ನಿನಗೆ ಕುದುರೆ ಇದೆ, ನಿನಗೆ ರಥ ಇದೆ, ಆದರೆ ನನಗೆ ಒಂದು 2 ಕಾಲಿದೆ. ಆ ಕಾಲಿಗೆ ನಿನ್ನ ಕುದುರೆಯ ಶಕ್ತಿಗಿಂತ, ಕುದುರೆ ಕಾಲಿನ ಶಕ್ತಿಗಿಂತ ಬಲ ಕಡಿಮೆ ಇದೆ. ಆದರೆ ನನ್ನ ಸಂಗಡ ಯೆಹೋವನ ಹಸ್ತ ಇದ್ದಾಗ ಈ ಕಾಲುಗಳಿಗೆ ಬಲ ಬರ್ತದೆ. ಅವನು ಅದಕ್ಕಿಂತ ಮುಂದಾಗಿ ಓಡಿ ಆಹಾಬನಿಗಿಂತ ಮುಂಚೆನೇ ಹೋಗಿ ಇಜ್ರಾಯೇಲನ್ನು ಸೇರ್ತಾನೆ. ನಿನ್ನನ್ನು ತಿರಸ್ಕರಿಸುವವರ ಮುಂದೆಯೇ ಆಶೀರ್ವದಿಸುವಂಥ ಒಬ್ಬ ದೇವರು. ಆಹಾಬ ನೋಡ್ತಾ ಇದ್ದಾನೆ, ಯಾರೋ ಒಬ್ಬ ಓಡ್ತಾ ಇದ್ದಾನೆ. ಯಾರು? ಎಲಿಯ ಕುದುರೆಯ ಶಕ್ತಿಗಿಂತ ಮುಂದೆ ಓಡ್ತಾ ಇದ್ದಾನೆ. ಕಾರಣ ದೇವರ ಶಕ್ತಿ ಅವನ ಮೇಲೆ ಇಳಿದು ಬಂದಿದ್ದರಿಂದ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಿಂದೆ ಮಾಡಿದಂತಹ ತಿರಸ್ಕರಿಸಿದಂಥ ವ್ಯಕ್ತಿಗಳ ಮುಂದೆಯೇ ನಮ್ಮನ್ನು ಬಲಪಡಿಸುವ, ಆಶೀರ್ವದಿಸುವ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.